ಸುಂದರ ಭಕ್ತರಮನ ಕೋರಿಕೆಯನ್ನು ಈಡೇರಿಸಿ ದುಷ್ಟರನ್ನು ಗ್ರಹಿಸುವ ವಿಚಾರವೂ ಎನ್ನಗೆ ತಿಳಿಯದೆ. ಅದೇ ರಮಣೆ, ನಾನು ಸುಮ್ಮನೆ ಕುಳಿತರು, ನಿಂತರು, ನಡೆದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು. ಸುಂದರೇ, ಸುಂದರ ಎಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗುತ್ತದೆ. ಅದೇ ರಮಣೆ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಂಕುಶ ರೂಪ ಧರಿಸುತ್ತದೆ. ಈ ವಿಷಯವು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಚಿಂತೆಯಿಂದ ಸತಿ ನೀನೇ ಮಹಾರೂಪವಾಗಿ ಕಾಣವಲ್ಲವೇ? ಸುಂದರ ಚೆನ್ನಾಗಿ ಸಂಚಿನಿಂದ ಸಂಹಾರ ಮಾಡಿದ ಮಹಾಮಹಿಮೆನೋ ನೀನು ಕಾಂತ. ಇಂಥ ಹುಚ್ಚು ಮಾತು ನನಗೆ ಹೇಳಬೇಡ. ಕಪಟ ನಾಟಕ ಈ ನಾವು ನಿನಗೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳ.
ಕಾಂತೆ ಕ್ಷೀರ ಸಾಗರನ ಜೊತೆ ಏನಿಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ಅಹೇ ಲಕ್ಷ್ಮಿ, ನಿನ್ನ ಖಜನಾದ ಜಲಂಧರನ ವಧ ಮಾಡಿದಿ ಎಂದು ನುಡಿದಿಯಲ್ಲ. ಆದರೆ ವಿಧಿಮಹಿಮೆ ಬಲ್ಲವರ ಸುಂದರ ಸರ್ವಾಂತರ್ಯಾಮಿಯಾದ ಎನ್ನಂತವನಿಗೆ ಬಿಟ್ಟಿಲ್ಲ ವಿಧಿಘಾಟ. ಹೇ ಸುಂದರೇ, ಅದು ಹೇಗೆಂದರೆ ಅದು ಹೇಗೆ? ದಾನವ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರತ್ಯಕ್ಕೆ ದುಷ್ಟ ಶಿಕ್ಷಣಾರ್ಥವಾಗಿ ಭೂಲೋಕದಲ್ಲಿ ಜನ್ಮ ತಾಳಿ ಎಂದು ಶಾಪವನ್ನು ಕೊಟ್ಟರು. ಸತಿ ಯಾರಿಗೆ ತಿಳಿಯದು ಎನ್ನುವಂತರಂಗದ ಸಂಗತಿ. ಆ ವಿಧಿ ಕಾಟ ನಿನಗೂ ಕಾಣಲಿಲ್ಲವೇ? ಸುಂದರೇ, ನಿನಗೂ ಕಾಣಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒರಗಿದೆ ನೀನು ಈ ರೀತಿ ಮಾತನಾಡಿದರೆ ನಿನ್ನನ್ನೇ ನಂಬಿದ ಭಕ್ತರ ಗತಿಯನ್ನು ಪ್ರಿಯ. ಭಕ್ತರಿಗೆ ಮಾತ್ರ ಮಾಡಬೇಡಿ ಇಂಥ ಅನ್ಯಾಯ. ಹೃದಯೇಶ್ವರಿ ಹೇಳದೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳುವ. ಪ್ರೇಮದ ಮನೋಹರಿ ಪ್ರಿಯರು ಏನು ಮಾತನಾಡಿದರೆ ಚಂದ, ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಆದರೆ ಸ್ತ್ರೀಯರ ಮೊದಲು ಪುರುಷರ ಹೃದಯಮಂ ತಮ್ಮ ಮೋಹಾಂಕುರದಿಂದ ಹುಲ್ಲು ಕಟ್ಟಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಹೇ ರಮಣೆ, ಆಯಾ ಸಮಯಗಳಲ್ಲಿ ಆಯಾ ವಿಚಾರಕ್ಕೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಫಲ ಹೀರಿದೆ ಎಂಬುವಂತೆ ತಳ್ಳಿಬಿಡುವಿರಿ. ಗತಿ ಇದನ್ನು ಪದ್ಧತಿ. ಸ್ತ್ರೀಯರನ್ನು ಪುರುಷರನ್ನು ಮನಸಾರ ಸೂರ್ಯಗೊಳ್ಳುವರೆಂದು ಹೇಳ್ತೀವಿ. ಹೌದು ಸುಂದರ.
ಸ್ತ್ರೀ ರೂಪದಿಂದಲೇ. ಹೌದು ಸುಂದರ. ಹೌದು ಸುಂದರ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚಂದ್ರರು. ಸ್ತ್ರೀಯರನ್ನು ಪುರುಷರು ಮನಸಾರೆ ಸೂರೆಗೊಳ್ಳುವರೆಂದು ಹೇಳುತ್ತಿರುವೆಯಲ್ಲ, ನೀನೇಕೆ ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನನ್ನ ನಾಶ ಮಾಡಬೇಕು? ಸ್ತ್ರೀ ರೂಪದಿಂದಲ್ಲವೇ? ಹೌದು ಸುಂದರಿ. ಗರುಡ ವಾಹನ ಪಲ್ಲವಿನಿಂದ ದಯವಿಟ್ಟು ಗದ್ದಲ ಮಾಡಬೇಡ್ರಪ್ಪ, ದಯವಿಟ್ಟು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.
ಸುಂದರೇ ಸುಂದರ ಆ ಕ್ರೂರನಾದ ಭಸ್ಮಾಸುರನು ಆ ಪರಶಿವನನ್ನು ಸುಡವನೆಂದು ಹಿಂಬಾಲಿಸಿದನು. ಸುಂದರೇ ಸುಂದರ ದುಷ್ಟರನ್ನು ನಷ್ಟಗೊಳಿಸುವುದು ಎನ್ನ ಕರ್ತವ್ಯವಾಗಿದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪವನ್ನು ತಾಳಿ ಆ ಧರ್ಮನಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತಾನು ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದನು. ಕ್ರೂರನಾದ ವಿರಣ್ಯ ಕಸಪನನ್ನು ಸಂಹರಿಸಿದೆ. ಭಕ್ತ ಪ್ರಹ್ಲಾದನ ಮಗನಾದರೂ ಅವನನ್ನು ರಕ್ಷಣೆ ಮಾಡಿದನು. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ಸರಿಯಲ್ಲ ನಾಡಿ ಪ್ರೇಮದ ಸುಂದರಿ. ಸುಂದರ ಹೇಳಿದನು ಕೇಳು. ಎರೆಯ ನಿನ್ನ ಬಲ್ಲೆನೋ ದೇವ, ಎರೆಯ ನಿನ್ನ ಬಲ್ಲೆನೋ ದೇವ, ನಿನ್ನಲ್ಲೇ ಇರುವ ಅದೇನು ಕಾಂತೆ? ನಮ್ಮ ತಂದೆಯಾದ ಸಮುದ್ರರಾಜನ ಮತನ ಮಾಡುವ ಸಮಯದಲ್ಲಿ ಮತ್ತೊಂದು ಕಡೆ ದೇವತೆಗೆ ಅಮೃತವನ್ನು ಸುರಿದೆ, ದಾನವರಿಗೆ ವಿಷವನ್ನು ಸುರಿದೆ. ಇಂಥ ಕಾರ್ಯವನ್ನು ನೀನೇಕೆ ಮಾಡಿದೆ ಕಾಂತ? ಮತ್ತೆ ಹೇಳುವನು ಚೆನ್ನಾಗಿದೆಯೋ? ನಾರದ ಚೆನ್ನಾಗಿ ಕೇಳು.
ಶ್ರೇಷ್ಠವಾದ ಜಾತಿ ಮುಖ್ಯನೆಂದಿರುವ ಎನ್ನಯ ಸತಿಮಣಿ ಸೌಂದರ್ಯದ ಕಣೆ. ಈ ಚತುರ್ದಶ ಕೋಣಗಳು ಎನ್ನ ಉದರಗಳು ಅಡಿಸಿದ ಭಾಗವತ್ಥನೆಂಬ ಹೆಸರು ನಾನು ಮದಿವಂತರಾದ ದೇವತೆಗಳಿಗೆ ಅಮೃತ ಪಾನವನ್ನು ಮಾಡಿಸಿದೆ. ದುಷ್ಟರಾದ ಕೂಳ ರಕ್ಕಸರಿಗೆ ವಿಷಪಾನವನ್ನು ಮಾಡಿಸಿದೆ. ಹೇ ರಮಣೆ, ಅಂದರೆ ದುಷ್ಟರಾದ ರಕ್ಕಸರು ಶ್ರೇಷ್ಠರಾದ ದೇವತೆಗಳಿಗೆ ಯಾವ ಸಮಯದ ತೊಂದರೆ ಕೊಡಬರೋ ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿಯಿದೆ ಕಾಂತೆ, ಬಿಡುಗನ್ನು ಮನಸ್ಸಿನ ತಿಂತೆ. ಇದೇ ಬಯಲಾಟದಲ್ಲಿ ಶಕ್ತಿ ಸೂದನ ಪಾತ್ರ ಮಾಡಿದಂತವರು ಅರಿಕೇರಿ ಗಾದಿಲಿಂಗಪ್ಪಗೆ 1000 ರೂಪಾಯಿ, ಸಂಗಾಲು ವೆಂಕಟೇಶಗೆ 1000 ರೂಪಾಯಿ, ಪಿ ಸೋಬರಟಿಗೆ 1000 ರೂಪಾಯಿಯನ್ನು ಕೊಟ್ಟಿರುತ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಶ್ರೀ ಗುರು ರೇವಣ ಸಿದ್ದೇಶ್ವರ ಕೃಪಘೋಷಿತ ಕರ್ನಾಟಕ ನಾಟಕ ಬಯಲಾಟ ಮಂಡಳಿ ಸಿಂಧೋಳ ಗ್ರಾಮ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಕನಕ ಗುರುಪೀಠ ಕಾಯ್ದೆನೆಲೆ ಶ್ರೀ 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 ಶಂಭುಲಿಂಗ ತಾತನವರು ಜಂಗಮರವಸಳ್ಳಿ, ಶ್ರೀ ಶ್ರೀ ಬಿಳಹಾಳ ರಾಮಯ್ಯ ತಾತನವರು, ಕೆ.ಎಂ. ಶಂಕರಯ್ಯ ಸ್ವಾಮಿ, ರೇವಣ ಸಿದ್ದೇಶ್ವರ ಪೂಜಾರಿ ಇವರುಗಳ ಕೃಪಾಶೀರ್ವಾದದಿಂದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀರಾಮುಲು ಸಾರು, ಮಾನ್ಯ ಶ್ರೀ ಪಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕರು, ಮಾನ್ಯ ಶ್ರೀ ಎಸ್ ಗುರ್ಲಿಂಗನಗೌಡರು ಮಾಜಿ ಬುಡ ಅಧ್ಯಕ್ಷರು, ಮಾನ್ಯ ಶ್ರೀ ಎಸ್ ಆರ್ ಗಾರ್ಲಿಂಗನಗೌಡರು ಲೀಲಾವತಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಶ್ರೀಮತಿ ಜೆ ಗೋವಿಂದಮ್ಮ, ಜೆ ಸೋಮಪ್ಪ ಎಂ ಗೋನಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶ್ರೀಮತಿ ಸರೋಜಮ್ಮ ಎಂ ಗೋನಾಳ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ತಕ್ಕಂಥ ಎಂ ಬಸಪ್ಪಯ್ಯ ಸ್ವಾಮಿ, ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀಮತಿ ಅನ್ನಪೂರ್ಣ, ಶ್ರೀಮತಿ ವನಜಾಕ್ಷಿ, ಶ್ರೀಮತಿ ಮಹಾಲಕ್ಷ್ಮಿ, ಶ್ರೀಮತಿ ಜಯಮ್ಮ, ಎಚ್ ಗೌಸಿದ್ದಪ್ಪ, ಶ್ರೀ ಡಿ.ಒ. ರಾಮಾಂಜನಿ, ಬಿ ವೀರೇಶ, ಬಿಲ್ಲೆ ಭೈರಣ್ಣ, ವೈ ರಾಮಾಂಜನಿ ಇವರೆಲ್ಲರೂ ವೇದಿಕೆ ಬೇಗ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆದಷ್ಟು ಬೇಗ. ವಿಶ್ವನಹಳ್ಳಿ ಗೌರಮ್ಮಯ್ಯವರು ಶ್ರೀಕೃಷ್ಣ ಪಾತ್ರ ಮಾಡಿದಂತವರಿಗೆ ಒಂದು ಚಿನ್ನದ ಉಂಗುರವನ್ನು ಸಮಯದ ಅಭಾವ ಇರುವುದರ ಕಾರಣ ಆದಷ್ಟು ಬೇಗ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದೊಡ್ಡಗೌಡರು ಗೌಡಿಯವರು 500 ರೂಪಾಯಿಯನ್ನು ಶ್ರೀಕೃಷ್ಣ ಪರಮಾತ್ಮ ಪಾತ್ರ ಮಾಡಿದರೆ ಯಾರು ಮಾಡಿರ್ತಾರೆ. ಇದೇ ರೀತಿ ಈ ಆಟದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿ ಮರಿಸ್ವಾಮಿ, ಅರಕೇರಿ ಗಾರ್ಲಿಂಗಪ್ಪ, ಎಸ್ ಪುಟ್ಟಪ್ಪ ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಬೇಗ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಬೇಕು. ಕಾಣಿಕೆ ಕೊಟ್ಟಂತವರು ಶ್ರೀರಾಮುಲು ಸಾರು, ಸಾರಿಗೆ ಸಚಿವರು, ಬಳ್ಳಾರಿ ಉಸ್ತುವಾರಿ ಮಂತ್ರಿ 10,000, ಎಸ್ ಗುರ್ಲಿಂಗನಗೌಡರು ಮಾಜಿ ಬುಡ ಅಧ್ಯಕ್ಷರು 10,000, ಎಸ್ ಲೀಲಾವತಿ ಗಾರ್ಲಿಂಗೌಡರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು 5,000, ಜೆ ಗೋವಿಂದಮ್ಮ, ಜೆ ಸೋಮಪ್ಪ ಅಧ್ಯಕ್ಷರು 5,000, ಎಂ ಬಸಪ್ಪಯ್ಯ ಸ್ವಾಮಿ ಸದಸ್ಯರು 1,000, ಜಯಲಕ್ಷ್ಮಿ ಗಾರ್ಲಿಂಗನಗೌಡ 1,000 ರೂಪಾಯಿ, ಡಿ.ಒ. ರಾಮಾಂಜನಿ 1,000, ಎಸ್.ಒ. ವೀರೇಶ 1,000, ಮಹಾಲಕ್ಷ್ಮಿ ಮಂಜುನಾಥ 1,000, ಜಯಮ್ಮ 1,000, ಅಂದ್ಯಾಳ್ ಗೌಸಿದ್ದಪ್ಪ 1,000, ಬಿ.ಎಸ್. ಪಾಪರೆಡ್ಡಿ 1,000, ವೈ ರಾಮಾಂಜನಿ 1,000, ಸಂಗಾಲಿ ಈರಣ್ಣ 1,000, ಜೆ ದೊಡ್ಡಗಾರ್ಲಿಂಗಪ್ಪ 1,000, ಬಿಲ್ಲೆ ಸಂಜೀವಪ್ಪ 2,500, ಉಡುಪಿನಿ ಸಿದ್ದನಗೌಡ 2,000, ಜುಟ್ಲು ಹೊಸಮನೆ ಹನುಮಂತಪ್ಪ 1,000. ಇವರೆಲ್ಲರೂ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಈ ಆಟದ ಮ್ಯಾನೇಜರ್ ತೆಗೆದುಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇವೆ. ನಾರದ
ಹಾಗಾದರೆ ತಮ್ಮ ದರ್ಶನಕ್ಕಾಗಿ ಈ ವೈಕುಂಠಕ್ಕೆ ಬಂದರು. ಹಾ ಲಕ್ಷ್ಮೀ ಸಮೇತರಾಗಿ ತಮ್ಮನ್ನು ಕಂಡ ದಂಡನಾಗಲು ದೇವ ನಿನಗೆ ಶುಭವಾಗಲಿ ಬ್ರಹ್ಮ ಮಾನಸೋದ್ಭವ ಅದೇನು ತಿಳಿಸು ನೀ ಬ್ರಹ್ಮ ಕಾರ್ಯವ ಹಾಗಾದರೆ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳಿರಿ. ಶಕ್ತಿ ಶೋಧನ ಪ್ರಶೋಧನ ಅರ್ಜೆಂಟ್ ಬರಬೇಕು. ದೇವಾಲಯಗಳನ್ನು ಕೆಡವಿ ಮನ ಮನೆಗಳ ಮಾಡುವ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಅಹೋ ದೇವ ನಾರದ ಸುರನಾದಿಗಳನ್ನು ಪರಿಪರಿಯಿಂದ ಭಾವಿಸಿ ಮದನ್ಮತ್ತರಾಗಿ ಮೆರೆಯುತ್ತಿರುವುದು. ಅಹೋ ದೇವ ನಾರದ ಇಷ್ಟರಲ್ಲಿ ಈ ವೈಕುಂಠಕ್ಕೆ ದಾಳಿ ಮಾಡಲು ಬಂದರು. ಆದ ಕಾರಣ ಆ ದುಷ್ಟ ರಕ್ಕಸರ ಮತ ಮಾಡಿ ಸತ್ಪತ್ತರನ್ನು ಕಾಯುವುದು ಬಿಟ್ಟು ನೀವೇ ಈ ರೀತಿ ಶೇಷ ಶಯನನಾಗಿ ಲಕ್ಷ್ಮೀ ಒಡೆದ ಆನಂದ ಪರವಶರಾದರ ಭಕ್ತರ ಗತಿಯನ್ನು ದೇವ ವಿವಕ್ತ ಭಾವ. ಶಾರದ ನಂದನ ಬಿಡುಬಿಡಿ ನಿನ್ನ ಯೋಚನಾ ದೇವ ಕಾಲ ಚಕ್ರವು ಸದಾ ಚಲನೆಯಲ್ಲಿರುತ್ತದೆ. ಹೌದು ದೇವ. ಆದರೆ ಈಗಲೂ ಹಾವುತಿ ಮದಾಂಧರಿಗೆ ಹರನ ವರಬಲದಿಂದ ಅಧಿಕರ್ವ ಬಂದಿರುವುದು. ಹೌದು ದೇವ. ನಾರದ ದೇವ ಇನ್ನು ಕೆಲ ಶಕ್ತಿ ಶೋಧನ, ಕಾಲದಲ್ಲಿಯೇ ಪ್ರಶೋಧನ. ಅವರ ಗರ್ವವನ್ನು ಅವರನ್ನೇ ತಿನ್ನುವುದು. ನಾರಾಯಣ ನಾರಾಯಣ. ಹಿಂದಕ್ಕೆ ಇವರಂತೆ ದ್ವೇಷ ಸಾಧಿಸಿ ಬಂದವರ ಅದೋ ಗತಿ
ನೀನೇನು ಅರಿಯದವನೇ ಹೇಗೆ? ಗೊತ್ತಿದೆ ದೇವ. ಮುನಿವರ, ದೇವ, ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೇ ದೈವ ಸಂಭೂತರಾದ ಕರ್ತವ್ಯ ವಿರಂಚಿತ ನಂದನ ಆ ರಕ್ಕಸರನ್ನ ಸಭೆ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ, ಸ್ವಾಮಿ ನಾರದರೇ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಲು ಈ ಜಗತ್ತಾಧಾರನಿಗೆ ನೀವಾದರೂ ಹೇಳಿರಮ್ಮ ಜನನೇ ತ್ರಿಲೋಕ ಪಾವನ. ನೀನೇ ಪಾಣಿಯಾದ ನಾರದ, ಅಮ್ಮ ಜನನೇ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸು ಎಂದು ಈ ಚೆನ್ಮೇನಿಗೆ ಹೇಳಿದನು. ಶಾರದತನಯ ಬಿಡಿಸುವೆನು ನಿನ್ನಯ ನಾರಾಯಣ ನಾರಾಯಣ. ಕಾಂತ ಅಹೇ ನಾರಾಯಣಿ, ಎನ್ನ ಮೋಹದ ಅರಿಗಿನಿ ಸುಂದರ, ಕ್ಷಣ ಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕ ಕಂಟಕರಾದ ಲೋಹಾವತಿ ದುಷ್ಟರನ್ನು ಶಿಕ್ಷಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ನಾರದ ನೋಡುತ್ತೀರಿ ಎನ್ನ ನೀನಾ ವಿನೋದ. ಆಗಲಿ ದೇವ. ದೇವ, ದೀನ ಬಾಂಧವ, ನಾಡಿಂದ ಓಡಿ ಬರುವ ಅಪ್ಪನವನ್ನು ದಯಪಾಲಿಸು. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ವೈಕುಂಠಕ್ಕೆ ತಿರುಗಿ ಬರುವ ಕಾಲಕ್ಕೆ ಆ ಮದಂತರಂ ಯಮಪರಕ್ಕೆ ಸೇರಿಸಿವೆ. ಜಿ ಮರಿಸ್ವಾಮಿಗೆ 500 ರೂಪಾಯಿ, ಅರಿಕೇರಿ ಗಾದಿಲಿಂಗಪ್ಪಗೆ 500 ರೂಪಾಯಿ, ಸಂಗಾಲು ಪುಟ್ಟಪ್ಪಗೆ 500 ರೂಪಾಯಿ, ಕಥಾ ಸಂಚಾಲಕರು ವಿ ಸೋಮರೆಡ್ಡಿಗೆ 500 ರೂಪಾಯಿ, ಇವರಿಗೆ ಗೂಳ್ಯಂ ಎಂ ಸೋಮಲಿಂಗಪ್ಪ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅನಿರುದ್ಧ ಪಾತ್ರ ಮಾಡಿದಂತ ಬಾಲಕನು ನಮಗೆ 100 ರೂಪಾಯಿ ಆಯ್ಕೆ ಕೊಟ್ಟಿರ್ತಾರೆ. ಮ್ಯಾನೇಜರ್ಗೆ ಜಿ ಮರಿಸ್ವಾಮಿಗೆ 1000 ರೂಪಾಯಿ, ಸಂಗಾಲು ಪುಟ್ಟಪ್ಪಗೆ 1000 ರೂಪಾಯಿ, ಅರಿಕೇರಿ ಗಾದಿಲಿಂಗಪ್ಪಗೆ 1000 ರೂಪಾಯಿ ಮತ್ತು ಕಥಾ ಸಂಚಾಲಕರು ಪಿ ಸೋಮರೆಡ್ಡಿಗೆ 1000 ರೂಪಾಯಿ. ಇವರಿಗೆ ಗೂಳ್ಯಂ ಸಂಗಪ್ಪನವರ ಮಾರಪ್ಪ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಹುಡುಗರಿಗೆ ಎಂತ ಹಾಡು ಇಷ್ಟ ಅಂತ ಅಂದ್ರ ಮೂವತ್ತಿಯ ಮಾವ ಸೀರೆ 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 ಉಟ್ರೆ ಕಟ್ಕೊಂಡು ಬಿಟ್ಕೊಂಡು ನೋಡ್ತಾರೆ, ಪುಟ್ಟ ಪುಟ್ಟ ಗೌಡ ಕೊಟ್ಟೆ ಹಿಂದೆ ಹಿಂದೆ ಬಿಡ್ತಾರೆ. ಸೀರೆ ಹಲ್ಲ ಗೌಡ ಹಲ್ಲ ಉಟ್ಟ ಬಟ್ಟೆ ಚೆಕ್ಕು ನೋಡೋದ್ರಾಗೆ ಎಲ್ಲ ಐತೆ ನಿಮ್ಮ ಬುದ್ಧಿಗಿಲ್ಲ. ಓ ಅಪ್ಪಯ್ಯ ಮಾವ, ಓ ಅಪ್ಪಯ್ಯ ಮಾವ, ಓ ಅಪ್ಪಯ್ಯ ಮಾವ, ಓ ಅಪ್ಪಯ್ಯ. ಹೋಗೋಣ. ಬೈಲೂರು 13ನೇ ತಾರೀಕಿಗೆ ಬಯಲಾಟ ಇದೆ. ಸಾರಥಿ ಪಾತ್ರಕ್ಕೆ ನನಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಮಾವ ಓ ಅಪ್ಪಯ್ಯ ಮಾವ, ಓ
ಪ್ರಚಂಡ ನಮಿಸಿದ ಸ್ಫುಟ ದುಃಖಡಿತ ಪ್ರಕಟಿತ ಕಾರ್ಮಿಕನಿಂದ ಹೋಗುವ ಜ್ವಾಲೆಯಿಂದ ದಿಗ್ದೇವತೆಗಳು ಗರ್ಭಾತಿಗಳ ಯಾವ ಜಗತ್ತದ ನಮ್ಮೆಗೆ ವೈರಿಯಾದ ಅವನ ಬಾಲಕರ ಗಂಟಲ ಕೊಲವೆಂದಿತ್ತು. ನನ್ನ ಗೋಪಾಗ್ಲಿಗೆ ಅದ್ಭುತ ಪರ್ವತಗಳು ತಕ್ಷಣ ಎಂದು ತಿಳಿದುಬಿಟ್ಟವು. ಎನ್ನ ಕರವಾಳದ ಜಲಪಿಗೆ ಸೂರ್ಯ ಪ್ರಕಾಶವಾಗಿತು. ಬಣ್ಣ ಪುಡಿ ಬೀಜದ ಕಾಂತಿಗೆ ಕಾರ್ಮಿಕರು ಬಣ್ಣವನ್ನು ಕಲಿಸಿತು. ಆದಿಶೇಷನ ಬಳಿ ಮಂಡಲಕ್ಕೆ ಮಣ್ಣು ಮತ್ತು ಕಂಡದು. ಪರಾಕ್ರಮೆಯ ಮುಂದೆ ಆ ಬಂಡರಾದ ಅವರನ್ನು ವಿಷ್ಣುವೆಂಬುವನು ತನ್ನ ಸತಿ ಮನೆಯರಾದ ಲಕ್ಷ್ಮಿಯರೊಂದಿಗೆ ಅಟ್ಟ ಆಸದಿಂದ ಬೆರೆಯುತ್ತಾ ಸತಿಯರೊಡನೆ ಇವನ ಸಂಪಾದಿಗೆ ನಮ್ಮ ವಂಶ ಪವರಾದ ಪದ್ಮದೂರ ಮುಖದೂರ ಇನ್ನೂ ಅನೇಕ ಮೇಲವು ಕೊನೆಯಿಂದ ಹತರಾಗುತ್ತನ್ನು ನೆನೆಸಿಕೊಂಡರೆ ಗೋಪಾಕ್ಷಿಗೆ ದಕ್ಕನವರಿಗೆದ್ದು ಬ್ರಹ್ಮಾಂಡದ ಪರಿಹಾರ ವೈಕುಂಠವನ್ನು ಕೆಲ ಮಾತ್ರ ಸುಟ್ಟು ಭಸ್ಮ ಮಾಡಿ ಅವನ ಅಟ್ಟಾಗಿಸಿದ ಈ ಶಕ್ತಿ ಸೂತನ ನಮ್ಮ ಧನುರ್ಜಾತ ಮಹಾರಾಜನೇ ವೀರಾದಿ ವೀರ ಸುರಕುಲ ಕುಟಾರ ಸುರಕುಲ ಚಕ್ರೇಶ್ವರನಿಗೆ ದರಿತಮನ್ನು ಯಾವತ್ತೇ ಗತ್ತದೋಳಾರಿಲ್ಲವೆಂದು ಜಯಬೇರಿಯನ್ನು ಹೊಡೆದು ಪ್ರದೂತನು ವೈಕುಂಠವಂತ ಯಾವತ್ತು ರಕ್ಷಕ ನಮ್ಮ ಭೀಕರ ಗೋಪ ವೇದಕ್ಕೆ ದುರ್ಲೋಕದಲ್ಲಿ ವಿಜಯ ಅವರನ್ನು ಸರ್ವನಾಶ ಮಾಡಿದವು. ನಮಗೆ ಕೆಟ್ಟ ಮಾತುಗಳನ್ನು ಆಡಿದ ಬೆತ್ತದ ಜೀವನ ನಾಶ ಮಾಡಿದವು. ಅಣ್ಣ ಶಕ್ತಿ ದೂರನ ಪಾಪುರ ಅಟ್ಟ ಆಸದಿಂದ ಮೆರೆದಿದ್ದ ಅಮರವನ್ನು ಅಧಿಕಾರಗಳನ್ನು ನಾವೇ ವಶಪಡಿಸಿಕೊಳ್ಳಬೇಕು. ಈ ಮೂಲ ಬ್ರಹ್ಮಾಂಡಕ್ಕೆ ನಮ್ಮಂತ ದೇಶಬರದ ಪರಾಕ್ರಮಗಳೇ ಇಲ್ಲ. ನಮ್ಮ ಭುಜಬಲಕ್ಕೆ ಸರಿ ಸಾಧ್ಯ ಇಲ್ಲಿವರೆಗೆ ನಾನು ಕಾಣಲಿಲ್ಲ. ಇನ್ನು ಮೇಲೆ ಬ್ರಹ್ಮ ಎಂಬುವನು ನಮ್ಮ ಅರಮನೆಯ ಆಗಿರದು ತಮ್ಮ ಸರ್ವ ದೇವತೆಗಳು ಪ್ರತಿದಿನ ತಪ್ಪದೆ ದೇವೇಂದ್ರರೂಪ ಅನುಮನು ನಮ್ಮ ರಾಜಧಾನಿಯಾದ ಕಾರಣನಾಗಿ ಇವನ ಪ್ರಸ್ತುತ ಸಂರಕ್ಷಕ ನಮ್ಮ ಬಿರುದು ಧರಿಸಿದ ಆ ಹಿಂದೂ ಎಂಬ ಗ್ರಂಥವು ನಮ್ಮ ಅಜ್ಜವ ಬಿರುದು ನಮ್ಮ ರಾಜಧಾನಿಯಾದ
ವ್ಯಕ್ತಿ ನಾವೇ ಅಡ್ಜಸ್ಟ್ ಆಗೋಣ ತಮ್ಮ. ಯಾವತ್ತು ದೇವತೆಗಳ ಒಂದು ನಮ್ಮ ಆಜ್ಞೆಯಿಂದ ನಡೆಸೋಣ. ತತ್ಕಾಲದಲ್ಲಿ ಮಾಡದೆ ವೈಕುಂಠ ದೂರಕ್ಕೆ ಹೋಗೋಣ ಅಣ್ಣ. ಮುಸರಳ್ಳಿ ನಾಗಪ್ಪ ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಒಂದು ಉಂಗರ, ಮೂಕ ಕಟ್ಟಪ್ಪ ಇವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಚಿನ್ನದ ಉಂಗರವನ್ನು ಆಯರ್ ಮಾಡಿರುತ್ತಾರೆ. ಅಹೇ ಕಾಂತಿ, ನಾವು ಸಂತೋಷದಿಂದ ಕಾಲು ಕಳೆಯುವಾಗ ಇದೇನು ಬೋರದನೇ ಕೇಳಿ ಬರುವುದಲ್ಲ. ಆ ಧ್ವನಿಯು ನಮ್ಮಲ್ಲಿ ಏನು ಮಾಡಲಾರದು ರಮಣಿ. ಬಲ್ಲವೇ ಏನು ಕೇಳು, ಚೆನ್ನಾಗಿ ಹೇಳು. ಆ ಧ್ವನಿಯನ್ನು ಕೇಳಿದರೆ ಎನ್ನ ಹೃದಯದೊಳ ಕುದಿಲಿ ಎಂದು ಭಯವಾಗುತ್ತಿದೆ ಕಾಂತ. ಹೃದಯೇಶ್ವರಿ ಹೇಳುವನು ಚೆನ್ನಾಗಿ ಕೇಳ. ಅಹೋ ಎನ್ನ ಮೋಹದ ರಮಣಿ, ಮುದ್ದಿನ ಅರಗಿಣಿ, ಯಾರೋ ಘೋರ ಧ್ವನಿ ಮಾಡಿದರೆ ಆ ಧ್ವನಿ ನಮ್ಮನ್ನು ಏನೂ ಮಾಡಲಾರದು. ನೀನು ಭಯಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ಸುಂದರಿ, ನಾನು ಹೋಗಿ ಅವರನ್ನು ಸಂಪೂರಿಸಿ ಬರುತ್ತೇನೆ. ನೀನು ಈ ಮನೆಮಂಚದ ಮೇಲೆ ಶಾಂತಿಯನ್ನು ತೆಗೆದುಕೋ ರಮಣಿ. ಈ ಚಕ್ರವನ್ನು ಇಲ್ಲೇ ಬಿಟ್ಟುವವನು ಜಾಗೃತಿ. ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡ ಹಾಡು ಚೇತನ ಜಯವನ್ನು ಮಾಡಿ ವೈಕುಂಠ ಪದವಿಯೊಂದರಿಗೆ ಮದಕ್ಕೆ ಬಿಟ್ಟಿದ್ದು ಎಂದು ನಮ್ಮ ರಾಜ್ಯದ ಹೃದಯ ತಪ್ಪು. ಒಂದು ಸಮುದ್ರ ಮತನ್ನು ಮಾಡಿದಾಗ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಯಾರು ಕೊಡುವರು? ಸ್ವಲ್ಪ ತಾನೇ ಮೂರ್ಖ. ಆದರೆ ಅವರಲ್ಲಿ ಕಕ್ಕುತನ ಮಾಡಿ ಇಲ್ಲವರೆಗೂ ಉಳಿದುಕೊಂಡಿರುವೆಯಲ್ಲ, ಈಗ ನನ್ನ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಎಲೈ ಕುಂದ, ನೀನು ದಾರಿಯೋಡು ಸಮರಂಗಣ ಮಾಡಿ ಗೆದ್ದಿರುವೆ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹತ್ತದೆ. ಎಲ್ಲ ಪರಾಕ್ರಮಕ್ಕೆ ಬೆಂಕಿ ಹತ್ತಲಿವೆ ಮೂರ್ಖ. ರಣ ಹೇಳಿ ನೀನು ಅಂತ ಪರಾಕ್ರಮ ಯೋಧನ ಸಮರಕ್ಕೆ ನಿಲ್ಲು. ಈ ಕಣ ಮಾತ್ರ ಇನ್ನೊಮ್ಮೆ ಅಪಪರಕ್ಕೆ
ಸೇರು ಶುಭ ಅದಮ ನೋಡಿ ಎಂದು ಬರಕ್ಕನ ಎಲೈ ಹಮ ಹೇಳುವನು ಚೆನ್ನಾಗಿ ಕೇಳು. ಅಭಿಚರನಾದ ಪ್ರಶ್ನೆ ಅದಮ ಸುರಕ್ಷಣವಾದ ಲಕ್ಷ್ಮಣದಲ್ಲಿ ಹೋರಾಡುವ ಮಗಮೂರ್ಖನೇ. ಮಣ್ಣ ನಿನ್ನ ಮೇಲೆ ನನಗೆ ಅಂತ ಕರುಣೆಯಾಗುವುದು ಅದು ಹೇದಕ್ಕೆ ಅನ್ನುವುದು ಅದು ಯಾಕಂದರೆ ಹೇಳಿಯನ್ನು ಸನ್ಮಾನ ಮಾಡಿದೆ. ನಿನಗೆ ಜೀವದಾನ ಮಾಡುವನು ನಾರಾಯಣ. ಎಡೆಯದು ನನ್ನ ಮುಂದೆ ನಿನ್ನ ದಾನ ಅಡ್ಡು ಬಿದ್ದಿದೆ. ನನ್ನ ಚರಣ ಉಳಿಸುವನು ನಿನ್ನ ಪ್ರಾಣ. ಎಲೈ ಹದಮರೇ ಹೇಳುವನು ಚೆನ್ನಾಗಿ ಕೇಳಿರಿ. ನಾರಾಯಣ, ನೀನ್ಯಾವ ಕದನ ಪ್ರವೀಣ? ನೀನಾವ ಕದನ ಪ್ರವೀಣನೇ ಭಂಡ. ಹಿಂದಕ್ಕೆ ಮೂರಡಿ ಭೂದಾನವೂ ಬೇಡಿ ಬಲು ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ರಾಜವಾಗಿ ತುಳಿದಿರುವನು ನೀರಾಗಿ ವೀರನಾದ ಹಿರಣ್ಯ ಕಸಪನನ್ನು ನರಸಿಂಹ ಅವತಾರದಿಂದ ಹೊರಗೈದಿ ಸಹಜವಾಗಿ ಕೈದಿರುವನು. ಬಲಾಢ್ಯನಾದ ನರಕ ದೂರನನ್ನು ಅರಣ ಅವತಾರದಿಂದ ಸನ್ಮಾನ ಮಾಡಿದೆ. ನಾರಾಯಣ, ಅಲಮ ಚಂದ ವಿಕ್ರಮನಾದ ಗೋಮಗ ದೂರನನ್ನು ಮತ್ತೆ ರೂಪವಾಗಿ ಭಸ್ಮಾಸೂರನಂ ಮೋಹಿನಿಯಾಗಿ ನಿನ್ನನ್ನು ಅದೇನರ್ಥದಿಂದ ಸಂಬಂಧದಲ್ಲಿ ಭಂಡ. ಅಲಮ ಈ ಕರುಣೆಯಲ್ಲಿ ನಿನ್ನವು ನೀರನನ್ನವರ ಯಾರನ್ನವರು ಸ್ವಲ್ಪ ಕಾಲ ನೀನು ನಿಜವಾಗಿ ಧಾರಾಳ ಸಂಗ್ರಾಮ ಮಾಡಿರುವಿ. ನಾರಾಯಣ, ನಾವು ಬಲ್ಯನಿಂದ ಹೇಳುತ್ತಾನದ ಗುಣ ಎಲ್ಲಿಗೆ ತೋರುವರ ನಿನ್ನ ಕಾಣ. ಎಲೈ ದುಷ್ಟ ರಕ್ಕಸ, ಎನ್ನಂತ ಎಲೈ ದುಷ್ಟ ರಕ್ಕಸ, ಎನ್ನಂಥ ಲಯ ಕತ್ತನಿಗೆ ಅರಿಯದ ಕೆಟ್ಟ ಮಾತನ್ನು ನುಡಿದು ಕತ್ತನೆಯನ್ನು ಕೈಯಲ್ಲಿ ಆವಿದೆಯಾಗಬೇಡಿ. ಅಂದರೆ ಅಂದನಾದ ವಿರಣ್ಯ ಕಸಪನ ಒಡಲು ಸೀಳದಂತೆ ನಿಮ್ಮನ್ನ ಸೀಳಿ ಮಣ್ಣು ಮುಗಿಸಿ ಬಿಡುವ ರಕ್ಕಸ, ಬೆಡು ನಿಮ್ಮ ಕಕ್ಕಸ. ಈಡಿನ ನೀನು ಎನ್ನ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವೇ? ಸ್ವಲ್ಪ ಸೇರಿಸುವ ಊರಿನ ದೂದುತ್ತ ದದದಗೆ ಕೆತ್ತಲು ಕವಿ ಮಾತ ಮಂಗಲಂ ಬಿಡದೆ ಹೊರ ಹರಿತುಕೋ ಮೂಡ. ಹಿಂದಕ್ಕೆ ಅದುರ ನಂಬಿಕೊಂಡ ರೀತಿಯಲ್ಲ. ಎಲೈ ಎಂಬೇರಿಯ ಅಲವ ಈ ವಸತಿ ಹಸುವನ್ನು ನೀಗಿಸುವ ಸ್ಥಿತಿಪಾಲಕ ಸೂತ್ರಧಾರಕ ಚಿಕ್ಕನ ಮಾತ್ರ ತೋರಿಸಿದ ಹಲವರೇ ಮತ್ತೆ ಹೇಳುವುದು ಚೆನ್ನಾಗಿ ಕೇಳಿ.
ದುಷ್ಟ ಧಾನ್ಯವ ಬಿಟ್ಟು ಬಿಡು ನನ್ನ ಗರ್ವವ. ಸಾರಥಿ, ಈ ಗರ್ಭಿಷ್ಠರಾದ ಕಕ್ಕ ಅದವರಿಗೆ ಯಾವ ಜೀವಿಗಳಿಂದ ಮರಣ ಬಾರದಂತೆ ಆ ಪರಮೇಶ್ವರನು ವರವನ್ನು ಕೊಟ್ಟಿರುವನು. ಆ ಸಾರಥಿ ಆದ ಕಾರಣ ಅದರ ಮರ್ಮವನ್ನಟ್ಟು ಆ ಈ ತಕ್ಷಣ ಸಮಯ ಈ ಮೂರ್ಖರನ್ನು ನಿಗ್ರಹಿಸಲು ಎನ್ನಿಂದ ಆಗಲಾರದು. ಸಾರಥಿ ಭೂಪತಿ, ಆದ ಕಾರಣ ನಾನು ಮಾಯವಾಗಿ ಹೋಗಿ ಆಲೋಚನೆಯನ್ನು ಮಾಡಿ ಈ ಮೂರ್ಖರ ರುಂಡಗಳನ್ನು ಚಂಡಾಡಿಸುತ್ತಿದ್ದರೆ ರಾಷ್ಟ್ರಸಾಂತಕನೆಂಬ ಹೆಸರಾಟಕ್ಕೆ ಸಾರಥಿ ನನ್ನೆಲ್ಲರೂ ಮಾಯವಾಗುವನು. ಜಾಗೃತಿ ಇಷ್ಟದಂತಾಗಲಿ ಭೂಪತಿ. ಕುಂದರಾದ ನಾರಾಯಣ ಇದ್ದಾರೆಯರು ನಿನ್ನ ಎತ್ತಲ್ಲ, ಆಗಲೇ ನಿನ್ನ ಅಂಗಂಗಗಳ ಗತ್ತು ಕದಲ ನಡೆಸುತ್ತಿರುವವು. ಈಗ ನಾವು ಬಿಟ್ಟ ಜಗದ ಆಯುಧ ಉತ್ತರ ಅರಿಸಿಕೊ. ಮೂಡಬದೆ ಇಲ್ಲವಾಗಿದೆ ನಮ್ಮವರಿಗೆ ನಿಲ್ಲಬಾರದವರೆಯಾಗಿ ಜಾಗೃತಿ. ಜಾಗೃತಿಯಿಂದ ಅತಿ ಜಾಗೃತಿಯಿಂದ ಇದ್ದಕ್ಕೆಲ್ಲರೇ ಪುನರ ಕಸರ ಪಾತ್ರ ಮಾಡಿದಂತವರಿಗೆ ನಟೇಕಲ್ ನಾಗರಾಜ ಒಂದು ಉಂಗುರ, ಬಾವಿ ಕಟ್ಟಪ್ಪ ಮಕ್ಕಳು ಒಂದು ಉಂಗುರ, ಹೊಸರಲ್ಲಿ ಪಾರ್ವತಮ್ಮ ಒಂದು ಉಂಗುರ, ವಾನಾಡ್ ಗೌರಮ್ಮ ಒಂದು ಉಂಗುರ, ಅಗಸರ ಚಂದ್ರ ಒಂದು ಬೆಳ್ಳಿ ಸರ ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಆಯರ್ ಮಾಡಿರ್ತಾರೆ. ಎಲ್ಲ ಕಾರ್ಮಿಕದ ತೆಪ್ಪಿಗೆ ವಿಷ್ಣುವೆಂಬ ಭಕ್ತನು ಮಾನವಾಗಿ ಮಾಡುವಾದನು. ರಾಜ ಸಂರಕ್ಷಣ ಕರ್ತನನ್ನು ಮೆರೆಯುತ್ತಿದ್ದ ಅದಮನಾದ ಶ್ರೀಹರಿಯಂ ಈ ಶಕ್ತಿ ಸೂದನ ರಾಷ್ಟ್ರಮಕ್ಕೆ ಎಪ್ಪಲಾದ ವಾದನನ್ನು ದಂಡನಾದ ಬೇರೆಯನ್ನು ಸಾರಥಿ, ನನ್ನ ಪ್ರಾಣಕಾಂತನು ಅಂತಃಪುರದಲ್ಲಿ ಇರು ಎಂದು ಹೇಳಿ ಎತ್ತಲೋ ಹೋದನು. ನಾನಾದರೂ ಭಯದಿಂದ ದಾರಿ ಕಾಣದಾಗಲು ಏನು ಮಾಡಲು ಸಾರಥಿ, ಮುಂದೇನು ಸಂಗತಿ? ನೀನು ಮಾಡ್ತೀನಿ. ಇಂದು ರಾಜರ ಗಂಡುಗಳೆನಿಸಿದ ಆಕ್ರೋಶವೇ ಇಲ್ಲಿ ಓಡುವ ನಾನು ಕಲಿಯಾಗೋದು. ಹೌದೌದಮ್ಮ, ಆದ ಕಾರಣ ಇಲ್ಲಿರುವ ರಸ್ತಿಗೆಯನ್ನು ಕೆಲ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಎರಡು ಅಯ್ಯನ ಆಕ್ರೋಶ ಇದು ಸೌಭಾಗ್ಯದಾಗ ಎಂಬೇಡಿಯ ವಿಷ್ಣುವಿನ ಮೇಲೆ ಬೆಟ್ಟೆ ಮೇಲೆ ಕಡುಪ ರಾಕ್ರಮ ಸೌರ್ಯ ಮಿದನ ನಾನಾಡಿಲ್ಲಗೆ ಜೊತೆ ಬಾಬಾ ಬಯಲಿಗೆ ನಿನ್ನ ಹತ್ತು ಮೆಟ್ಟಿನ ಪ್ರಿಯ ಸುಂದರನು ಬಂದಿರುವನು. ಬಂದು ಎಲ್ಲ ಇನ್ನು ಮೇಲೆ ನಿನ್ನ ಭಯವೊಂಬಿಡು. ನೀನಾಗ ಎಲ್ಲದತೆ ನಾನಾಗುವ ನಿನ್ನಗೆ ಪ್ರೇಮದ ಪತಿ. ದಿಟ್ಟಲೋ ಆವತಿಸಲು ಆತುಲಕ್ಕೆ ಸಾಮ್ರಾಜ್ಯನಾದ ಎಲ್ಲ ನಿನ್ನಂತ ಸುಂದರ ನಾರಿಮಣಿಯರನ್ನು ಮನವೋಲದ ಕರೆದೊಯ್ದು ಎಂದಿಗೂ ಬಿಡುವವನಲ್ಲ ಈ ಹೇ ಸುಂದರ, ನಿನ್ನ ಮೇಲೆ ಮರಳಿ ಬಿಡು. ಆ ಏಳು ಋತುವಿನ ಮೇಲಿನ ಭ್ರಾಂತಿ ನಾನೇ ನಿನ್ನಗೆ ಸರಿಯಾದ ಪತಿ. ಅದಕ್ಕೆ ರಾಜನಾದ ಎನ್ನ ನೀರು ಮನರಾಜ ಎಂದು ಈಡೇರಿದೆ ನಿನ್ನಮ್ಮ ಸುಂದರಿ
ನಿನಗೆ ಬೇಕಾದರೆ ಕಾಮಚೇಯನ್ನು ಸ್ವಲ್ಪ ರುಚ ಐರಾವತ ಚಿಂತಾಮಣಿಯನ್ನು ಪಡೆದ ಇಲ್ಲವೇ ನಮ್ಮ ಚಾಕರಿಗೆ